ಸ್ಟಾರ್ಟ್. ಸರ್ ನಮಸ್ತೆ. ನಮಸ್ಕಾರ. ಬರ್ರಿ ಸರ್ ನಾವು ಭೀಮರಾವ್ ಅಜೇಂದ್ರ ಅಂತ ಹೇಳ್ಬಿಟ್ರಿ. ಬರ್ರಿ ಭೀಮರಾವ್ ಅಜಿತ್ ಅವ್ರ. ಡಿಕೆ ನ್ಯೂಸ್ 87 ಚಾನಲ್ ಹೊತ್ತಿಗೆ ಬಂದಿರೋದು. ಹಾಂ ಹೇಳ್ರಿ. ಸರ್ ಇಷ್ಟೆಲ್ಲ ನೀವು ಕಷ್ಟಪಟ್ಟೆಲ್ಲ ದುಡ್ತಿರಲ್ಲ, ಏನಾರ ಪ್ರತಿಫಲ ಸಿಗತ್ತಾ? ಸಿಗ್ತೈತೆ ಸರ್. ಮುಂದೆ ಇಲ್ಲ ಮುಂದಿದ 7-10 ವರ್ಷ ಸರ್ ಅದಕ್ಕೆ ಪಾಸ್. ಆಯ್ತು ಸರ್, ತಾವು ಎಲ್ಲ ಶಿಕ್ಷಣವಂತರಾಗಿ ನೀವು ಸರ್ಕಾರಿ ನೌಕರಿ ಯಾಕೆ ಹಿಡಿದಿಲ್ಲ ಸರ್? ಸರ್ ಸರ್ಕಾರಿ ನೌಕರಿ ಎಲ್ಲರಿಗೂ ಸಿಗೋದಿಲ್ಲ ಸರ್. ನಮ್ಮ ಮತ್ತೆ ಕೆಲಸ ಮಾಡ್ಕೋತ ಬಂದ್ರು ಸರ್. ನಿಮ್ಮ ತಾತ ಮುತ್ತಾದ ಎಲ್ಲ ದುಡಿಮೆ ಜೀವನದೊಳಗೆ ದುಡಿಮೆ ಜೀವನದೊಳಗೆ ಬಂದಿದಲ್ಲ ಸರ್? ಹೇಳಿ ಸರ್. ಅವರು ನಿಮ್ಮ ಕಾರ್ಮಿಕರ ಲೇಬರ್ ಅವರು ಕಷ್ಟಪಡ್ತಾರೆ. ಅವರು ಕಷ್ಟಪಡ್ತಾರೆ ಅಂದರೆ ಅವರು ಶಿಕ್ಷಣವಂತರ ಅದಾರ್ರಿ. ಹೌದು. ಸರ್ಕಾರಿ ನೌಕರಿ ಅವರು ಹೋಗಿಲ್ರಿ. ಅವರು ಹೋಗಿಲ್ಲ ಸರ್. ಎಲ್ಲ ಸರ್ಕಾರಿ ನೌಕರಿ ಎಲ್ಲರಿಗೂ ಸಿಗ್ಬೇಕಲ್ಲ ಸರ್. ಈಗಿನ ಕಾಲದಾಗ ಸರ್ ಯಜಮಾನ್ರೆ, ಈಗ ಹೆಣ್ಣು ಕೊಡ್ಬೇಕಾದ್ರೆ ರೀ ಸರ್ಕಾರಿ ನೌಕರಿ ಅಟ್ಟಾಗ ಇದ್ರೆ ನಾವು ಹೆಣ್ಣು ಕೊಡ್ತೇವೆ ಅಂತಲ್ಲ, ಅದಕ್ಕೆ ತಮ್ಮ ಅಭಿಪ್ರಾಯ ಹೇಳ್ರಿ ಸರ್ ಯಜಮಾನ್ರೆ. ಮಾಡೋಕ್ಕಾಗಲ್ಲ ಸರ್. ಈಗ ಈಚೆಗಡೆ ಸಾಲ ಹೊಡಿಬೇಕು ಸುಮ್ಮನೆ ಸರ್. ಈಚೆಗಡೆ ಸಾಲ ಹೊಡಿಬೇಕು ಯಜಮಾನ್ರೆ. ಹೊಡೆದೆ ಯಜಮಾನ್ರೆ 2 ಮಾತು ಹೇಳ್ರಿ ಸರ್. ಹೊಡೆದಿಲ್ಲ ಹೋದನ ಹೊಡೆದಿಲ್ಲಪ್ಪ. ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ಹೆಣ್ಣು ಕೊಡ್ತಾವ ಅಂತಾರಲ್ಲ, ಅದಕ್ಕೆ ತಮ್ಮ ಅಭಿಪ್ರಾಯ ಹೇಳ್ರಿ ಸರ್. ಅದಕ್ಕೆ ಸರ್ ಅವ್ರದ್ದು ತಪ್ಪು ಸರ್. ಅವ್ರು ಏನು ಮಾತಾಡ್ತಾರಲ್ಲ ಅವ್ರು ತಪ್ಪು ಸರ್. ಯಾವ ಥರ ತಪ್ಪು ರೀ ಸರ್? ಸರ್ಕಾರಿ ನೌಕರಿ ಅದ 1 ಎಕರೆ ಹೊಲ ತೊಗೊಳಕ್ಕೆ ಆಗೋದಿಲ್ಲ ಸರ್. ಓಕೆ ಓಕೆ ಓಕೆ. ಈ ರೈತ ತೊಗೋತಾ ಅಂತ ಹೇಳಿ ಹೊಲ ಸರ್ಕಾರಿ ಗೌರ್ಮೆಂಟ್ ನೌಕರಿ ಮಾಡೋ ಒಂದು ಹೊಟ್ಟೆ ತುಂಬಿಸೋದ ಒಂದು ರಗಡ್ ಹಿಡಿದೈತೆ ಸರ್. ಈಗ 1 ಎಕರೆ ಹೊಲ ತೊಗೋ ಅಂತ ಹೇಳಿ ಸರ್. 1 ಎಕರೆ ಹೊಲಕ್ಕೆ 40 ಲಕ್ಷ 50 ಲಕ್ಷ ರೂಪಾಯಿ ಐತೆ ಸರ್. ಆಮೇಲೆ ನಮ್ಮದು ಅಭಿಪ್ರಾಯ ರೀ, ನೀವು ಮಾಲಕರ್ರಿ, ನಿಮ್ಮ ಕೈಯಾಗ 10 ಮಂದಿ ದುಡಿತಾರ್ರಿ, ಅವ್ರದೊಂದು ಅಭಿಪ್ರಾಯ ತಗೋರಿ. ನಮ್ಮ ಲೇಬರ್ ಅವ್ರು ಮಾತಾಡ್ತಾರೆ. ಈ ಹಿಂದೆ ಅವರು KBA ನೌಕರಸ್ಥರಿದ್ದರು, ರಾಜೀನಾಮೆ ಕೊಟ್ಟು ದುಡಿಯಲು ಬಂದಿರುತ್ತಾರೆ. ನಮಸ್ತೆ ಯಜಮಾನ್. ನಮಸ್ಕಾರ ರೀ ಗೌಡ್ರೆ. ಹೇಳ್ರಿ ಸಾಹೇಬ್ರ. ತಮ್ಮ ಹೆಸರು ರೀ? ಹಾಂ ಸರ್, KB ಕಾಂಬ್ಳೆ ಅಂತಂದ್ರಿ. ಅದು ಪೂರ್ತಿ ಹೇಳಲ್ಲ ಸರ್. ಕೆಂಪಣ್ಣ ಬಳಪ್ಪ ಕಾಂಬ್ಳೆ ಅಂತಂದ್ರಿ. ಸರ್ ಇವು ಕಷ್ಟಪಟ್ಟು ದುಡಿಯೋ ಅವಶ್ಯಕತೆ ಏನು ರೀ? ದುಡ್ದಾಗ ಅಲ್ರಿ ಕೈ ಕೆಸರಾದ ಬಾಯಿ ಮೊಸರು. ಅದೇ ತಾವು ಈ ಹಿಂದೆ ನೌಕರಿ ಮಾಡ್ತಿದ್ದಾರಲ್ಲ? ಹೌದು, ನಾವು ರಾಜೀನಾಮೆ ಕೊಟ್ಟೆ ಸರ್. ರಾಜೀನಾಮೆ ಕೊಡೋ ಅಥವಾ ಏನು ಸಮಸ್ಯೆ ಏನು? ನಮಗೆ ಬೇಡ. ಈ ಕಡೆ ನೋಡಿ ಸರ್, ಒಂದು ನಿಮಿಷ ಲೈವ್ ಬಂದವ್ರು ಸರ್. ಹಾಂ ಹೇಳಿ. ಕಷ್ಟಪಟ್ಟು ನೀವು ದುಡಿಯೋ ಅವಶ್ಯಕತೆ ಏನೈತಿ ರೀ? ಕೈಯಲ್ಲಿ ಬಲ ಬೇಕು. ಕೈ ಕೆಸರಾದರು ಬಾಯಿ ಮೊಸರು. ಕೈ ಕೆಸರಾದರೆ ರೈತನಿಗೆ ಬಲ ಜಾಸ್ತಿ. ಕೈ ಕೆಸರಾದರು ಬಾಯಿ ಮೊಸರು. ಎಲ್ಲರೂ ಬಾಂಡ್ರಿಗೆ ಹೋಗಿ ದುಡಿದು ತಿಂದು ಸತ್ತು ಹೋಗ್ತಾರೆ ಗುಂಡಿಟ್ಕೊಂಡು. ನಾವು ಇಲ್ಲಿ ಭೂಮಿಯನ್ನು ಅಗದು ತಿಂದು ಫಲವನ್ನು ತಿಂದು ತಾಕತ್ತು ನಮ್ಮಲ್ಲಿ ಬರುತ್ತೆ. ಆಮೇಲೆ ಸರ್ ನಮ್ಮದು ಅಭಿಪ್ರಾಯ ಸರ್, ನೀವು ಇಲ್ಲಿ ಕಷ್ಟಪಟ್ಟು ದುಡಿತೀರಲ್ಲ, ಇದು ಅನ್ನೋದಿದ್ದಾರೆ ಎಷ್ಟೋ ಸರ್ಕಾರಿ ನೌಕರರು ಊಟ ಮಾಡ್ತಾರೆ ರೀ. ಹಾಂ, ಮತ್ತೆ ನಾವು ರೈತರಿಗೆ ಅನ್ನ ಹಾಕೋದು, ರೈತರೇ ಅನ್ನ ಹಾಕೋದು. ಹೌದಲ್ರಿ? ಹೌದು. ಮತ್ತೆ ರೈತ ಹೋರಾಟಗಳು ಎಷ್ಟೋ ಹುಕ್ಕೇರಿಯಾಗಿರಿ. ಸರ್ ಬೆಳಗಾವಿ ಜಿಲ್ಲಾ ರೀ, ಹುಕ್ಕೇರಿ ತಾಲೂಕು. ಇವಾಗ ಗೋರ್ಮೆಂಟ್ ನೌಕರಸ್ಥ ಪೊಲೀಸರು ಆಯ್ತು, ಒಬ್ಬರು ಏನು ದೇಶ ಕಾಯೋ ಯೋಧರು ಅಂಥವ್ರಿಗೆ ನೀವು ಏನು ರೈತರ ಬಗ್ಗೆ ಹಂಗಲ್ರಿ. ಭಾರತ ದೇಶದ ಇದು ಯಾವುದು ಫ್ಲಾಗ್ ಅನ್ನು ಹೊಚ್ಚಿಸಿ ಅವ್ರು ಸನ್ಮಾನ್ಯ ಮಾಡ್ತಾರೆ. ಈ ರೈತರ ಯಾರು ಸರ್ಕಾರ ಅಥವಾ ಯಾರು ಆದರೂ ನೋಡಲ್ಲ. ಮತ್ತೆ ನೋಡ್ಬೇಕು ಸರ್, ನಮ್ಮಂತ ರೈತರು ನೋಡ್ಬೇಕು.